ಜೈ ಹಿಂದ್ ಅಭ್ಯರ್ಥಿಗಳಿಗೆ, ಇದು ಎರಡನೇ ದಿನದ ಫಸ್ಟ್ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ನಮ್ಮ ವಿಡಿಯೋಗಳು ಎಲ್ಲ ಹಿಂದೆ ಮುಂದಾಗಿ ಬರ್ತಾ ಇದ್ದಾವೆ. ಆದ್ದರಿಂದ ವೀಕ್ಷಕರಲ್ಲಿ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕಂದರೆ ವಿಡಿಯೋ ಅಪ್ಲೋಡ್ ಬಂದು ನಮಗೆ ಅಲ್ಲಿಂದ ಇಲ್ಲಿ ಬಂದು ನಾವು ಕಂಪ್ಯೂಟರ್ದಲ್ಲಿ ಸೆಟ್ ಮಾಡಿ ವಿಡಿಯೋ ಮಾಡಲಿಕ್ಕೆ ಟೈಮ್ ಹಿಡಿತಾ ಇದೆ. ಆದ್ದರಿಂದ ವಿಡಿಯೋಗಳು ಹಿಂದೆ ಮುಂದಾಗಿ ಬರ್ತಾಯಿವೆ. ವೀಕ್ಷಕರಲ್ಲಿ ಕ್ಷಮೆಯನ್ನು ಕೇಳ್ತೀನಿ. ಭಾಳಷ್ಟು ಜನ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಬ್ಯಾಚಿನಲ್ಲಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಎಕ್ಸಲೆಂಟು ಹೊಡಿತಾ ಇದ್ದಾರೆ. ಅದೇ ರೀತಿಯಾಗಿ ಸೆಕೆಂಡ್ ಗ್ರೂಪು, ಫಸ್ಟ್ ಗ್ರೂಪು ಎಲ್ಲ ಬರ್ತಾಯಿದ್ದಾರೆ. ಗಮನಿಸ್ಬೋದು. ನಿನ್ನೆ ದಿವಸ ಫಿಸಿಕಲ್ ಆದಂಥ ಅಭ್ಯರ್ಥಿಗಳು ಇವತ್ತು ಮೆಡಿಕಲ್ಗೆ ಸಹಿತ ಹೋಗಿದ್ದಾರೆ. ನಿನ್ನೆ ದಿನ ಟೋಟಲಾಗಿ 35 ಜನ ನಮ್ಮ ಅಭ್ಯರ್ಥಿಗಳು ಫಿಸಿಕಲನ್ನು ಪಾಸ್ ಮಾಡಿದ್ದಾರೆ. ಇವತ್ತು ನೋಡೋಕೆ ಮತ್ತೆ ಎಷ್ಟು ಜನ ಆಗ್ತಾರೆ ಸಾಯಂಕಾಲ ಗೊತ್ತಾಗ್ತದೆ. ಯಾಕಂದರೆ ಪೂರ್ಣ ಆಗುವವರೆಗೆ ಹೇಳಕ್ಕೆ ಬರೋದಿಲ್ಲ. ಅಂದರೆ ರನ್ನಿಂಗ್ ಪಾಸ್ ಆಗಬೇಕು, ಪ್ಲಬ್ಸ್ ಪಾಸ್ ಆಗಬೇಕು, ಜಿಗ್ ಜಾಗ್ ನಡಿಗೆ, ಆಮೇಲೆ ಲಾಂಗ್ ಜಂಪ್ ಎಲ್ಲ ಪಾಸ್ ಆದಮೇಲೆ ಡಾಕ್ಯುಮೆಂಟ್ ಎಲ್ಲ ಆದಮೇಲೆ ಇವತ್ತಿಂದ ಹೇಳ್ತೀನಿ ಸಾಯಂಕಾಲ. ಅಭ್ಯರ್ಥಿಗಳು ಗಮನಿಸ್ಬೋದು. ಈಗ ರನ್ನಿಂಗನ್ನು ವೇಗವಾಗಿ ಮಾಡ್ತಾಯಿದ್ದಾರೆ. ಅಗ್ನಿವೀರ ಆರ್ಮಿ ರ್ಯಾಲಿ ಎರಡನೇ ದಿನದ 3ನೇ ಬ್ಯಾಚಿನ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ನಮ್ಮ ಸಂಸ್ಥೆಯ ಅಭ್ಯರ್ಥಿ ಒಬ್ಬ ಬನಿಯನ್ನು ಹಾಕೊಂಡು, ನಾನು ಉಳಿದನವ್ರು ಬನಿಯನ್ನು ಹಾಕ್ಕೊಂಡಿಲ್ಲ. ಅಭಿಷೇಕ್ ಅಂತಕ್ಕಂಥ ಅಭ್ಯರ್ಥಿ ಇಲ್ಲಿ ಅಭಿಷೇಕ್ ಅನ್ನೋನು ಓಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಅವಿನಾಶ್ ಅಂತಕ್ಕಂಥ ಹುಡುಗನು ಸಹಿತ ಹಳದಿ ಬನಿಯನ್ನು ಹಾಕೊಂಡು ಓಡ್ತಾ ಇದ್ದಾನೆ. ನೋಡಬೇಕು, ರನ್ನಿಂಗ್ ಲಾಸ್ಟ್ ತನಕ ನೋಡಿದರೆ ಗೊತ್ತಾಗ್ತದೆ. ಗಮನಿಸ್ಬೋದು. ಭಾಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯ ಬನಿಯನ್ನು ಹಾಕೊಂಡು ಓಡಿದರೆ ಗುರುತು ಸಿಗ್ತದೆ. ಅಭ್ಯರ್ಥಿಗಳಿಗೆ ದಯವಿಟ್ಟು ಬನಿಯನ್ನು ಹಾಕೊಂಡು ಓಡಿರಿ ಅಂದರೆ ನಮ್ಗೆ ಗೊತ್ತಾಗ್ತದೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಭಾಳಷ್ಟು ಜನ ಅಭ್ಯರ್ಥಿಗಳು ಇರೋದ್ರಿಂದ ನಿಮ್ಮ ಹೆಸರನ್ನು ನಾವು ಗುರ್ತಾ ಇಡಲಿಕ್ಕೆ ಆಗೋದಿಲ್ಲ. ಅದು ಬನಿಯನ್ನು ಹಾಕಿದರೆ ನೋಡಿ ಇಲ್ಲಿ ಓಡ್ತಾ ಇದ್ದಾನೆ ಅವಿನಾಶ್ ಅಂತಕ್ಕಂಥ ಅಭ್ಯರ್ಥಿ ಓಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಇನ್ನೂ ಭಾಳಷ್ಟು ಜನ ಇದ್ದಾರೆ, ಹೆಸರು ನೆನಪು ಬರ್ತಾ ಇಲ್ಲ. ಆದರೂ ನೀವು ಡ್ರೆಸ್ ಹಾಕ್ಕೊಂಡ್ರೆ ಗೊತ್ತಾಗ್ತದೆ, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಆಮೇಲೆ ನೋಡ್ಬೋದು, ಇದು ಎರಡನೇ ದಿನದ ಮೊದಲನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ. ಲೇಟಾಗಿ ಬಿಡ್ತಾಯಿದ್ವಿ. ಆದರೂ ಸಹಿತ ಪ್ರತಿಯೊಂದು ಇವತ್ತೇನು ಒಟ್ಟು ಟೋಟಲ್ 7 ಬ್ಯಾಚ್ ಆಗ್ಯಾವ. 7 ಬ್ಯಾಚಿನ ರನ್ನಿಂಗ್ ವಿಡಿಯೋಗಳನ್ನ ಇವತ್ತು ಬಿಡ್ತೀವಿ. ಲೇಟ್ ಆದರೂ ಸಹಿತ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು. ಅದೇ ರೀತಿಯಾಗಿ ಇವತ್ತಿನ ಪ್ಲಬ್ಸ್ ಯಾವ ರೀತಿ ತೆಗೆಸಿದ್ದಾರೆ, ಆಮೇಲೆ ಜಿಗ್ಜಾಗ್ ನಡಿಗೆ ಯಾವ ರೀತಿ, ಆಮೇಲೆ ಲಾಂಗ್ ಜಂಪ್ ಆ ವಿಡಿಯೋನ ಸಹಿತ ನಾವು ಬಿಡ್ತಾಯಿದ್ದೀವಿ. ವಿಡಿಯೋಗಾಗಿ ಕಾಯ್ತಾ ಇರಿ ಅಭ್ಯರ್ಥಿಗಳೇ. ಇವತ್ತು ಒಟ್ಟು ಟೋಟಲಾಗಿ 7 ಬ್ಯಾಚ್ ಮಾಡಿದ್ದಾರೆ. ಪ್ರತಿಯೊಂದು ಬ್ಯಾಚ್ನಲ್ಲಿ 100 ಅಭ್ಯರ್ಥಿಗಳಿದ್ದಾರೆ. ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀವಿ. ತಡವಾದರೂ ಸಹಿತ ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡ್ತಾಯಿದ್ರಿ ಅಂದರೆ ಗೊತ್ತಾಗ್ತದೆ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡ್ತಾಯಿದ್ದೀರಿ. ಯಾಕಂದರೆ ಈಗಾಗಲೇ 1,22,000ಕ್ಕಿಂತ ಅಧಿಕ ಜನ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೂ ಸಹಿತ ಧನ್ಯವಾದಗಳನ್ನು ತಿಳಿಸ್ತೀನಿ. ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಪ್ರತಿಯೊಂದು ಕಾಲ್ಫಾರ್ಮ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇರ್ತೀವಿ. BSF, CRPF, CISF, ಆಸಾಮ್ ರೈಫಲ್, ITBP, SSB, MTS ಹೀಗೆ ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್, ಏರ್ಫೋರ್ಸ್, ನೇವಿ, ಸಿವಿಲ್ ಪೊಲೀಸ, KSRP ಪ್ರತಿಯೊಂದು ನಾವು ಮಾಹಿತಿಯನ್ನು ತಿಳಿಸ್ತಾ ಇರ್ತೀವಿ. ಆದ್ದರಿಂದ ಅಭ್ಯರ್ಥಿಗಳೇ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಮ್ಮ ವಿದ್ಯಾರ್ಥಿ ಓಡ್ತಾ ಇದ್ದಾನೆ, ನೋಡಬೇಕು ಲಾಸ್ಟ್ ರೌಂಡ್ ತನಕ ಯಾವ ರೀತಿ ಆಗ್ತದೆ. ಭಾಳಷ್ಟು ಜನ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳೇ. ಉಡುಪಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಭಾವಿ ಅಗ್ನಿವೀರರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇಂಡಿಯನ್ ಆರ್ಮಿ ಸೇರುವ ನಿಮ್ಮ ಕನಸು ನನಸಾಗಲಿ. ಅಭ್ಯರ್ಥಿಗಳು ಗಮನಿಸಬೇಕು. ಇಲ್ಲಿ ಟೈಮ್ ಜೊತೆ ರನ್ನಿಂಗನ್ನು ನೋಡ್ತಾ ಇರಬೇಕು. ಯಾವ ರೀತಿ ಅವ್ರು ರನ್ನಿಂಗ್ ಮಾಡ್ತಾರೆ ನೋಡ್ತಾ ಇದ್ರಿ ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಈಗ ನೋಡ್ಬೋದು 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ಗಮನಿಸಬೇಕು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಲಾಸ್ಟ್ ರೌಂಡ್ ಇವಾಗ ಓಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ರಿಪೋರ್ಟಿಂಗ್ ಮಾಡ್ಕೋಬೇಕು. ರಿಪೋರ್ಟಿಂಗ್ ಆದಮೇಲೆ ನಿಮ್ಮನ್ನು ಬ್ಯಾಚ್ ಮಾಡಿ ಕುಣಿಸ್ತಾರೆ. ಬ್ಯಾಚ್ 100 ವಿದ್ಯಾರ್ಥಿಗಳು ಬ್ಯಾಚ್ ಮಾಡಿ ಕುಣಿಸಿ ಆಮೇಲೆ ಬ್ಯಾಚ್ ಪ್ರಕಾರ ರನ್ನಿಂಗ್ ಬಿಡಿಸ್ತಾರೆ. ಗೊತ್ತಿರಲಿ ನಿಮ್ಗೆ. ಇವತ್ತು ರನ್ನಿಂಗ್ ಆದಮೇಲೆ ಪ್ಲಬ್ಸ್ ಆದಮೇಲೆ ಜಿಗ್ಜಾಗ್ ನಡಿಗೆ, ಆಮೇಲೆ ಲಾಂಗ್ ಜಂಪ ಎಲ್ಲ ಆದಮೇಲೆ ಹೈಟಾ, ವೇಟಾ, ಚೆಸ್ಟ ಚೆಕ್ ಮಾಡ್ತಾರೆ. ಅದು ಮುಗಿದ್ಮೇಲೆ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡ್ತಾರೆ. ಡಾಕ್ಯುಮೆಂಟ್ ಆದಮೇಲೆ ನೆಕ್ಸ್ಟ್ ನಿಮಗೆ ಮೆಡಿಕಲ್ ಇರ್ತದೆ, ಅಂದರೆ ಮರುದಿನ ಬರ್ತದೆ. ಈಗ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೀವು ನೋಡ್ಬೋದು ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು. ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗ ಇದ್ದಾನೆ. ಗಮನಿಸ್ಬೋದು. ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡ್ ರನ್ನಿಂಗನ್ನು ಭಾಳ ವೇಗವಾಗಿ ಮಾಡ್ತಾಯಿದ್ದಾರೆ. ಗಮನಿಸ್ಬೋದು. ಅಭ್ಯರ್ಥಿಗಳು ಭಾಳಷ್ಟು ಜನ ಬರ್ತಾಯಿದ್ದಾರೆ. ಸಾಧ್ಯದಷ್ಟು ನಮ್ಮ ಸಂಸ್ಥೆಯ ಅಭ್ಯರ್ಥಿಗಳಿಗೆ ನೀವು ನಮ್ಮ ಬನಿಯನ್ನು ಹಾಕೊಂಡು ಹೋಗ್ರಿ ಅಂದ್ರೆ ನಮ್ಗೆ ಗೊತ್ತಾಗ್ತದೆ.
ನೀವು ಗುರುತಿಸ್ಬೋದು. ಲಾಸ್ಟ್ ರೌಂಡಿಗೆ ಓಡ್ತಾ ಇದ್ದಾರೆ. ಲಾಸ್ಟ್ ಫಿನಿಶಿಂಗ್ ನೋಡ್ಕೋಬೇಕು. ಎಷ್ಟು ಜನ ಓಡ್ತಾರೆ ನಿಮ್ಗೆ ಗೊತ್ತಾಗ್ತದೆ. ಎಕ್ಸಲೆಂಟ್ ಒಳಗೆ ಎಷ್ಟು ಜನ ಬರ್ತಾರೆ ಅದು ಗೊತ್ತಾಗ್ತದೆ. ಟೈಮ್ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಟೈಮ್ ನೋಡಿದ್ರೆ ಅವಿನಾಶ್ ನಮ್ಮ ಸಂಸ್ಥೆ ಅಭ್ಯರ್ಥಿಯಲ್ಲಿ ಪಾಸ್ ಆದ. ಅದೇ ರೀತಿಯಾಗಿ ಎಂದು ಅಭಿಷೇಕ್ ಅಂತಕ್ಕಂಥ ಒಬ್ಬ ಅಭ್ಯರ್ಥಿನಿದ್ದಾನೆ, ಅವನು ಡ್ರೆಸ್ನ ಹಾಕ್ಕೊಂಡಿಲ್ಲ. ಅದೇ ರೀತಿಯಾಗಿ ಉಳಿದನವ್ರದಾರ ಗೊತ್ತಾಗ್ತಾ ಇಲ್ಲ, ಗಮನಿಸ್ಬೋದು. ಲಾಸ್ಟ್ ನೋಡ್ಕೋಬೋದು. ಟೈಮಿಂಗನ್ನು ಗಮನಿಸ್ತಾ ಇರಬೇಕು. ಅಭ್ಯರ್ಥಿಗಳನ್ನ ನೀವು ನೋಡ್ತಾ ಇದ್ದೀರಿ ಅಂದರೆ ನಿಮ್ಗೆ ಗೊತ್ತಾಗ್ತದೆ ಅಭ್ಯರ್ಥಿಗಳೇ. ಇನ್ನು ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಫ್ಲಪ್ಸ್ ವಿಡಿಯೋ ಇದೆ, ಆಮೇಲೆ ಲಾಂಗ್ ಜಂಪ, ಜಿಗ್ಜಾಗ್ ನಡಿಗೆ ಇದೆ. ಪ್ರತಿಯೊಂದನ್ನು ನೀವು ಗಮನಿಸಿ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ ಅಭ್ಯರ್ಥಿಗಳೇ. ಇಲ್ಲಿ ನೋಡಿ ಕೈ ಮಾಡ್ತಾಯಿದ್ದಾರೆ, ಟೈಮ್ ನೋಡ್ಕೊಂಡು ಕೈ ಮಾಡ್ತಾಯಿದ್ದಾರೆ. ಹಗ್ಗ ಜಗ್ಗಿದ್ರು, ಕ್ಲೋಸ್ ಮಾಡಿದರು. ನೋಡಬೇಕು, ಗಮನಿಸಬೇಕು. ಇಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಫಸ್ಟ್ ಗ್ರೂಪ ಆಮೇಲೆ ಸೆಕೆಂಡ್ ಗ್ರೂಪ ಆಗಿದ್ದಾರೆ ಅನ್ನೋದನ್ನು ನಿಮ್ಗೆ ಗೊತ್ತಾಗ್ತದೆ. ನೋಡಿರಿ, ಇಲ್ಲಿ ನೋಡಿರಿ ಅಂದ್ರೆ ಗ್ರೂಪ್ ನೋಡಿರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ಗೊತ್ತಾಗ್ತದೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಪ್ರತಿನಿತ್ಯ ವಿಡಿಯೋಗಳನ್ನು ನೋಡ್ತಾ ಇರ್ರಿ. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.